ಮುಂದೆ ತುಲಾರಾಶಿ ವ್ಯಾವಹಾರಿಕವಾಗಿ ಅನುಕೂಲಕರವಾಗಿರ್ತಕ್ಕಂತಹ ಮಾಸ. ಹೊಸ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಕ್ಕಂಥದ್ದು, ಅಂಗಡಿ ದುಕಾನ್ಗಳನ್ನು ಮುಂಗಟ್ಟುಗಳನ್ನು ಶುರು ಮಾಡ್ತಕ್ಕಂಥದ್ದು, ವಿದೇಶ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಇವರಿಗೆಲ್ಲ ಸ್ವಲ್ಪ ಬೆಟರ್ ಆಗುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ನಿಧಾನವಾದರೂ ಕೂಡ ಶುಭ ಸಂಬಂಧಗಳು ಕೈಗೂಡುತ್ತದೆ. ಸ್ವಲ್ಪ ನಿಧಾನವಾಗ್ತದೆ. ಶುಕ್ರನ ಬದಲಾವಣೆ ಆಗಬೇಕು ಮತ್ತು ಕುಜನ ಬದಲಾವಣೆ ಮೇಷಕ್ಕೆ ಆಗಬೇಕು. ಈ ರೀತಿಯ ಒಂದು ಬದಲಾವಣೆ ಆಗ್ತಕ್ಕಂತಹ ತಿಂಗಳು. ತುಲಾರಾಶಿಯವರಿಗೆ ಶ್ರೀ ದುರ್ಗಾದೇವಿಯ ಆರಾಧನೆ ಪ್ರತಿನಿತ್ಯ ಮನೆ ದೇವರ ಇಷ್ಟ ದೇವರ ಪೂಜೆ ಮಾಡಿ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳಿ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಹೊತ್ತು ಮಾಡಿದ್ರೂ ಬಹಳ ಒಳ್ಳೆಯದೇ. ದುರ್ಗಾದೇವಿಯ ಸ್ತೋತ್ರ, ಒಂದು ಕುಂಕುಮದಲ್ಲಿ ಅಷ್ಟೋತ್ತರ ಅರ್ಚನೆ ಅಥವಾ ದೀಪ ಇಟ್ಟು ಅರ್ಚನೆ ಅಷ್ಟೋತ್ತರ ಓದ್ತಾ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂತಹ ಕೆಲಸವೂ ಕೂಡ ಸೇವೆಯನ್ನು ಕೂಡ ವಿಶೇಷವಾಗಿರ್ತಕ್ಕಂತಹ ಸತ್ಫಲವನ್ನು ತರುತ್ತದೆ ತುಲಾರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.